ಬೆಂಗಳೂರಿನ ಕೆಆರ್ ಪುರಂನ ತ್ರಿವಳಿ ಕೊಲೆ ಪ್ರಕರಣ ತನಿಖೆ ನಡೀತಾ ಇದ್ದು ಭಾರೀ ಟ್ವಿಸ್ಟ್ ಸಿಕ್ಕಿದೆ. ಆರಂಭದಲ್ಲಿ ಕೇವಲ ತಾಯಿಯನ್ನ ಮಾತ್ರ ಕೊಲ್ಲಲು ಸಂಚು ರೂಪಿಸಲಾಗಿತ್ತು ಎಂದು ಕೇಳಿ ಬಂದಿತ್ತು. ಆದರೆ ಈ ಘಟನೆ ಆಕಸ್ಮಿಕವಲ್ಲ. ಬದಲಿಗೆ ಆರೋಪಿ ಶ್ವೇತಾ ಹಾಗೂ ಆಕೆಯ ಪ್ರಿಯಕರ ಕೆನತ್ ರೂಪಿಸಿದ 6 ತಿಂಗಳ ಪೂರ್ವ ನಿಯೋಜಿತ ಸಂಚು ತಂದೆ ತಾಯಿ ಹಾಗೂ ತಂಗಿ ಎಲ್ಲರನ್ನು ಒಟ್ಟಿಗೆ ಕೊಲೆ ಮಾಡಲು ಚಿಂತಿಸಿದ್ದಳು ಎಂದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ನಡೆಸಿ ಶವಗಳನ್ನು ಟ್ರಾಲಿ ಬ್ಯಾಗ್ ಮೂಲಕ ಸಾಗಿಸಿ ಮತ್ತೊಂದು ಫ್ಲ್ಯಾಟ್ನಲ್ಲಿ ಸುಟ್ಟು ಹಾಕಲು ಪ್ಲಾನ್ ಮಾಡಿಕೊಂಡಿದ್ದರು ಎಂಬ ಆಘಾತಕಾರಿ ವಿಚಾರವನ್ನು ಪೊಲೀಸರ ಮುಂದೆ ಶ್ವೇತಾ ಪ್ರಿಯಕರ ಕೆನತ್ ಬಾಯ್ಬಿಟ್ಟಿದ್ದಾನೆ. ಹೌದು, ಕೆಆರ್ಪುರದ ಡೊಮಿನಿಕ್ ಲೇಔಟ್ನಲ್ಲಿ ನಡೆದಿದ್ದ ತ್ರಿವಳಿ ಕೊಲೆ ಪ್ರಕರಣದ ತನಿಖೆ ವೇಳೆ ಹಲವು ಆಘಾತಕಾರಿ ಸಂಗತಿಗಳು ಬಯಲಾಗಿದ್ದು, ಆರೋಪಿ ಶ್ವೇತಾ ತನ್ನ ತಂದೆ ತಾಯಿ ಹಾಗೂ ಸಹೋದರಿಯ ಕೊಲೆಗೆ ಪ್ರಿಯಕರ ಕೆನತ್ ಜೊತೆ ಸೇರಿ 6 ತಿಂಗಳ ಹಿಂದೆಯೇ ಸಂಚು ರೂಪಿಸಿದ್ಲು ಅನ್ನೋದು ಗೊತ್ತಾಗಿದೆ. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರುವ ಆರೋಪಿ ಕೆನತ್ ವಿಚಾರಣೆ ವೇಳೆ ಕೊಲೆ ಸಂಬಂಧ ಮಹತ್ವದ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ. ತ್ರಿವಳಿ ಕೊಲೆ ಆಕಸ್ಮಿಕವಾಗಿ ನಡೆದ ಪ್ರಚೋದಿತ ಕೃತ್ಯವಲ್ಲ, ಬದಲಿಗೆ ಪೂರ್ವ ನಿಯೋಜಿತ ದುಷ್ಕೃತ್ಯ ಎಂದು ಉನ್ನತ ಪೊಲೀಸ್ ಮೂಲಗಳು ತಿಳಿಸಿವೆ. ಶ್ವೇತಾ ಪ್ರಿಯಕರ ಕೆನತ್ ಜೊತೆ ಸೇರಿ ತಂದೆ ಸೋಮಸುಂದರ್, ತಾಯಿ ಮುತ್ತುಲಕ್ಷ್ಮಿ ಮತ್ತು ಸಹೋದರಿ ಸುಪ್ರಿಯಾ ಅವರನ್ನ ಕೊಲ್ಲಲು 6 ತಿಂಗಳ ಹಿಂದೆಯೇ ವ್ಯವಸ್ಥಿತ ಸಂಚು ರೂಪಿಸಿದ್ದಳು. ಕೊಲೆ ಬಳಿಕ 3 ಶವಗಳನ್ನು ದೊಡ್ಡಾನೆಕುಂದಿಯಲ್ಲಿರುವ ಕೆನತ್ನ ಫ್ಲಾಟ್ಗೆ ಸಾಗಿಸಿ ದುಷ್ಕೃತ್ಯದ ಸಣ್ಣ ಸುಳಿವು ಸಿಗದಂತೆ ಶವಗಳನ್ನು ಸುಟ್ಟು ಹಾಕಲು ಆರೋಪಿಗಳು ಸಂಚು ರೂಪಿಸಿದ್ದರು ಎಂಬ ಸಂಗತಿ ತನಿಖೆಯಲ್ಲಿ ಬಯಲಾಗಿದೆ. ಶ್ವೇತಾ ಆರಂಭದಲ್ಲಿ ತ್ರಿವಳಿ ಕೊಲೆಯ ಸಂಚು ರೂಪಿಸಿ ಕೆನತ್ಗೆ ಹೇಳಿದ್ಲು. ನಂತರ ಕೆನೆತ್ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದ. ಆ ನಂತರ ಇಬ್ಬರೂ ಚರ್ಚಿಸಿ ಸಂಚಿನ ರೂಪುರೇಷೆ ಅಂತಿಮಗೊಳಿಸಿದ್ದರು. ಡೊಮಿನಿಕ್ ಲೇಔಟ್ನ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ 3ರನ್ನು ಕೊಲೆ ಮಾಡಿ ಶವಗಳನ್ನು ದೊಡ್ಡಾನೆಕುಂದಿಯ ಫ್ಲ್ಯಾಟ್ಗೆ ಸಾಗಿಸುವುದು ಆರೋಪಿಗಳ ಸಂಚಿನ ಭಾಗವಾಗಿತ್ತು ಎಂದು ಪ್ರಕರಣದ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಯಾರಿಗೂ ಸಂಶಯ ಬಾರದಂತೆ ಶವಗಳನ್ನು ಸಾಗಿಸಲು ಆರೋಪಿಗಳು ಮುಂಚಿತವಾಗಿಯೇ ದೊಡ್ಡ ಟ್ರಾಲಿ ಬ್ಯಾಗ್ಗಳನ್ನು ಖರೀದಿಸಿ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಇಟ್ಟುಕೊಂಡಿದ್ದರು. ಆ ಬ್ಯಾಗ್ಗಳನ್ನು ಜನರ ಓಡಾಟ ಕಡಿಮೆ ಆದ ಬಳಿಕ ರಾತ್ರಿ ವೇಳೆ ಕಾರಿನಲ್ಲಿ ಸಾಗಿಸಿಕೊಂಡು ಹೋಗಲು ಉದ್ದೇಶಿಸಿದ್ದರು. ಆದರೆ ಸೋಮಸುಂದರ್ ಅವರು ಆರೋಪಿಗಳಿಂದ ತಪ್ಪಿಸಿಕೊಂಡು ಫ್ಲ್ಯಾಟ್ನಿಂದ ಹೊರ ಬಂದು ನೆರೆಹೊರೆಯ ಫ್ಲ್ಯಾಟ್ಗಳ ನಿವಾಸಿಗಳಿಗೆ ಕೊಲೆ ವಿಚಾರ ತಿಳಿಸಿದ್ದರಿಂದ ಶವ ಸಾಗಿಸಲು ಆರೋಪಿಗಳ ಸಂಚು ವಿಫಲವಾಯಿತು ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ. ಆರೋಪಿಗಳು ಕೊಲೆಯ ಸುಳಿವು ಸಿಗದಂತೆ ಶವಗಳನ್ನು ಸಂಪೂರ್ಣ ಸುಟ್ಟು ಬೂದಿ ಮಾಡಲು ಮೊದಲೇ ಮರದ ಸೌದೆಗಳನ್ನು ಖರೀದಿಸಿ ದೊಡ್ಡಾನೆಕುಂದಿಯ ಫ್ಲ್ಯಾಟ್ನೊಳಗೆ ದಾಸ್ತಾನು ಮಾಡಿದ್ರು. ಫ್ಲ್ಯಾಟ್ನೊಳಗೆ ಶವ ಸುಟ್ಟರೆ ವಿಪರೀತ ಹೊಗೆ ಬಂದು ಅಕ್ಕಪಕ್ಕದ ಫ್ಲ್ಯಾಟ್ಗಳ ಜನರಿಗೆ ಸಂಶಯ ಮೂಡಬಹುದೆಂದು ಯೋಚಿಸಿದ್ದ ಆರೋಪಿಗಳು ಹೊಗೆಯು ಮನೆಯಿಂದ ತಕ್ಷಣವೇ ಹೊರಹೋಗುವಂತೆ ಮಾಡಲು ಹೈ ಪವರ್ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಅಳವಡಿಸಿದ್ದರು ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ.